ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ನೀಟ್ ಒಳಗೆ ಬಂದಿರತಕ್ಕಂತ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಈ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ಒಳಗೆ ಟೋಟಲ್ 15 ಕ್ವಶನ್ಸ್ ಅನ್ನ ಕೇಳ. ಇನ್ನು ಆ 15 ಕ್ವಶನ್ಸ್ ಅನ್ನ ನಾನು ಎರಡು ಪಾರ್ಟ್ಸ್ ಒಳಗೆ ಡಿಸ್ಕಸ್ ಮಾಡ್ತೀನಿ. ಪಾರ್ಟ್ 1 ಒಳಗೆ 8 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ರೆ ಪಾರ್ಟ್ 2 ಒಳಗೆ 7 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು ಆಸ್ ಯೂಶುವಲ್ ಪ್ರತಿ ಪಾರ್ಟಿಗೂ ಇಲ್ಲಿ 2 ವಿಡಿಯೋಸ್ ಇರ್ತವೆ. ಪ್ರತಿ ಪಾರ್ಟಿನ ಮೊದಲನೇ ವಿಡಿಯೋ ಒಳಗೆ ನಾನು ಆ ಪಾರ್ಟಿಗೆ ಸಂಬಂಧಪಟ್ಟ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ಇನ್ನು ಎರಡನೇ ವಿಡಿಯೋ ಒಳಗೆ ಆ ಕ್ವಶನ್ಸ್ ಗೆ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಇದ್ರ ಹಿಂದಿನ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ನೀವು ಕೂಡ ಈ ಡಿಸ್ಕಷನ್ ಒಳಗೆ ಇನ್ವಾಲ್ವ್ ಆಗಬೇಕು. ನೀವು ಕೂಡ ಆನ್ ಯುವರ್ ಓನ್ ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಇನ್ನು ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಬರೋದಾದ್ರೆ ಇಲ್ಲಿ ನಾನು ಪಾರ್ಟ್ 1 ಗೆ ಸಂಬಂಧಪಟ್ಟ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿ ಕ್ವಶನ್ ಆದ್ಮೇಲೂ ವಿಡಿಯೋನ ಪಾಸ್ ಮಾಡಿ ನೀವಾಗ್ಲೇ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಒಂದ್ ವೇಳೆ ಸಾಲ್ವ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾನು ಪ್ರತಿ ಕ್ವಶನ್ಸ್ ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮತ್ತೆ ಹಿಂಟ್ಸ್ ಅನ್ನ ಕೊಟ್ಟಿರ್ತೀನಿ. ಅವೆರಡನ್ನು ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಇದಾದ್ಮೇಲೆ ಇದ್ರದೇ ಸೊಲ್ಯೂಷನ್ಸ್ ವಿಡಿಯೋ ಬರ್ತೈತಿ, ಅದನ್ನ ನೋಡಿ ನಿಮ್ಮ ಆನ್ಸರ್ಸ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಸೊ ಗೈಸ್, ವಿತೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2012 ರೊಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a particle has initial velocity 2 i cap plus 3 j cap and acceleration 0.3 i cap plus 0.2 j cap. The magnitude of the velocity after 10 seconds will be option number 1 9 root 2 units, option number 2 5 root 2 units, option number 3 5 units, option number 4 9 units. ಗೈಸ್, ಇಲ್ಲಿ ಕ್ವಶನ್ ಒಳಗ ಒಂದು ಪಾರ್ಟಿಕಲ್ ನ ಇನಿಷಿಯಲ್ ವೆಲಾಸಿಟಿ ಅನ್ನು ಕೊಟ್ಟ ವಿಚ್ ಇಸ್ ಈಕ್ವಲ್ ಟು 2 i cap plus 3 j cap. ಮತ್ತೆ ಅದರ ಎಕ್ಸಲರೇಷನ್ ಕೂಡ ಕೊಟ್ಟಾರ ದಟ್ ಇಸ್ ಈಕ್ವಲ್ ಟು 0.3 i cap plus 0.2 j cap. ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಪಾರ್ಟಿಕಲ್ ನ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅನ್ನು ಕಂಡುಹಿಡಿಯಬೇಕು ಆಫ್ಟರ್ 10 ಸೆಕೆಂಡ್ಸ್. ಅಂದ್ರೆ ಆಫ್ಟರ್ 10 ಸೆಕೆಂಡ್ಸ್ ಇದರ ಫೈನಲ್ ವೆಲಾಸಿಟಿ ಎಷ್ಟು ಇರ್ತೈತಿ ಅದರ ಮ್ಯಾಗ್ನಿಟ್ಯೂಡ್ ಅನ್ನ ನಾವಿಲ್ಲಿ ಕಂಡುಹಿಡಿಯಬೇಕು. ಜಸ್ಟ್ ಲೈಕ್ ಇನ್ ದಿ ಕೇಸ್ ಆಫ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್, ಇಲ್ಲಿನೂ ನಮಗೆ ಫೈನಲ್ ವೆಲಾಸಿಟಿಗೆ ಇಕ್ವೇಶನ್ ಏನಪ್ಪಾ ಅಂತಂದ್ರೆ v ಇಸ್ ಈಕ್ವಲ್ ಟು u ಪ್ಲಸ್ at. ಇಲ್ಲಿ v ಅಂತಂದ್ರೆ ಫೈನಲ್ ವೆಲಾಸಿಟಿ ವೆಕ್ಟರ್, u ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್, a ಅಂತಂದ್ರೆ ಆಕ್ಸಲರೇಷನ್ ವೆಕ್ಟರ್. ಇನ್ಫ್ಯಾಕ್ಟ್ ಅಲ್ಲೇನ್ ನಾವು ನೋಡಿದ್ದೀವಲ್ಲ ಫಾರ್ಮುಲಾ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಒಳಗೆ, ದಟ್ ಇಸ್ ದಿ ಸ್ಪೆಷಲ್ ಕೇಸ್ ಆಫ್ ದಿಸ್ ಜನರಲ್ ಇಕ್ವೇಶನ್. ಇಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ u ಮತ್ತು a ಪ್ಲೇಸ್ ಒಳಗೆ ಗಿವನ್ ವೆಕ್ಟರ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಅಂದ್ರೆ x ಕಂಪೋನೆಂಟ್ಸ್ ಅನ್ನ ಆಡ್ ಮಾಡಬೇಕು, y ಕಂಪೋನೆಂಟ್ಸ್ ಅನ್ನ ಆಡ್ ಮಾಡಬೇಕು. ಫೈನಲಿ ನಿಮಗೆ ಏನ್ ಫೈನಲ್ ವೆಲಾಸಿಟಿ ವೆಕ್ಟರ್ ಬರ್ತದೆ ಅದರ ಮ್ಯಾಗ್ನಿಟ್ಯೂಡ್ ಕಂಡು ಹಿಡಿಲಿಕ್ಕೆ ನೀವು ಅಂಡರ್ ರೂಟ್ x ಕಂಪೋನೆಂಟ್ ಸ್ಕ್ವೇರ್ ಮತ್ತೆ y ಕಂಪೋನೆಂಟ್ ಸ್ಕ್ವೇರ್ ಮಾಡಿದ್ರೆ ನಿಮಗೆ ಮ್ಯಾಗ್ನಿಟ್ಯೂಡ್ ಸಿಗುತ್ತೆ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನು ಕೂಡ 2012 ರೊಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ಹಾರಿಜಾಂಟಲ್ ರೇಂಜ್ ಅಂಡ್ ದಿ ಮ್ಯಾಕ್ಸಿಮಮ್ ಹೈಟ್ ಆಫ್ ಅ ಪ್ರೊಜೆಕ್ಟೈಲ್ ಆರ್ ಈಕ್ವಲ್. ದಿ ಆಂಗಲ್ ಆಫ್ ಪ್ರೊಜೆಕ್ಷನ್ ಆಫ್ ದಿ ಪ್ರೊಜೆಕ್ಟೈಲ್ ಈಸ್ ಆಪ್ಷನ್ ನಂಬರ್ 1 theta is equal to tan inverse 1/4, option number 2 theta is equal to tan inverse 4, option number 3 theta is equal to tan inverse 2, option number 4 theta is equal to 45 degree. Guys, projectile motion is one of the examples of motion in plane ಅಥವಾ motion in 2 dimensions. ಪ್ರೊಜೆಕ್ಟೈಲ್ ಮೋಷನ್ ಒಳಗೆ ನಾವು 4 ಇಂಪಾರ್ಟೆಂಟ್ ಕ್ವಾಂಟಿಟೀಸ್ ಬಗ್ಗೆ ಮಾತಾಡ್ತೀವಿ. ಯಾವುವು? ನಂಬರ್ 1 ಮ್ಯಾಕ್ಸಿಮಮ್ ಹೈಟ್ ಆಫ್ ದಿ ಪ್ರೊಜೆಕ್ಟೈಲ್, ನಂಬರ್ 2 ಟೈಮ್ ಟೇಕನ್ ಫಾರ್ ಮ್ಯಾಕ್ಸಿಮಮ್ ಹೈಟ್, ನಂಬರ್ 3 ರೇಂಜ್ ಆಫ್ ದಿ ಪ್ರೊಜೆಕ್ಟೈಲ್, ನಂಬರ್ 4 ಏನಪ್ಪಾ ಟೈಮ್ ಆಫ್ ಫ್ಲೈಟ್. ಮೊದಲಿಗೆ ಮ್ಯಾಕ್ಸಿಮಮ್ ಹೈಟ್ ಅಂತಂದ್ರೆ ವರ್ಟಿಕಲ್ ಡೈರೆಕ್ಷನ್ ಒಳಗೆ ಮ್ಯಾಕ್ಸಿಮಮ್ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತಾ ಪ್ರೊಜೆಕ್ಟೈಲ್ ಅದನ್ನ ನಾವು ಮ್ಯಾಕ್ಸಿಮಮ್ ಹೈಟ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಎಕ್ಸ್ಪ್ರೆಷನ್ ಏನೈತಪ್ಪ ಅಂತಂದ್ರೆ u ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g. ಇಲ್ಲಿ u ಅಂತಂದ್ರೆ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಮತ್ತೆ ಥೀಟಾ ಅಂತಂದ್ರೆ ಆಂಗಲ್ ಆಫ್ ಪ್ರೊಜೆಕ್ಷನ್. ಇನ್ನು ಎರಡನೇದು ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಅಂತಂದ್ರೆ ಆ ಮ್ಯಾಕ್ಸಿಮಮ್ ಹೈಟ್ ಅನ್ನ ರೀಚ್ ಆಗ್ಲಿಕ್ಕೆ ಪ್ರೊಜೆಕ್ಟೈಲ್ ಎಷ್ಟು ಟೈಮ್ ತಗೋತಲ್ಲ ಅದನ್ನ ನಾವು ಟೈಮ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಎಕ್ಸ್ಪ್ರೆಷನ್ ಏನೈತಿ u ಸೈನ್ ಥೀಟಾ ಡಿವೈಡೆಡ್ ಬೈ g. ಇನ್ನು ಮೂರನೇದು ಹಾರಿಜಾಂಟಲ್ ರೇಂಜ್ ಅಂದ್ರೆ ಹಾರಿಜಾಂಟಲ್ ಡೈರೆಕ್ಷನ್ ಒಳಗ ಪ್ರೊಜೆಕ್ಟೈಲ್ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತಲ್ಲ ಅದನ್ನ ನಾವು ಹಾರಿಜಾಂಟಲ್ ರೇಂಜ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಎಕ್ಸ್ಪ್ರೆಷನ್ u ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡೆಡ್ ಬೈ g ಅಂತ ಹೇಳ್ತೀವಿ. ಇನ್ನು ನಾಲ್ಕನೇ ಕ್ವಾಂಟಿಟಿ ಏನು? ಟೈಮ್ ಆಫ್ ಫ್ಲೈಟ್ ಅಂದ್ರೆ ಟೋಟಲ್ ಎಷ್ಟು ಟೈಮ್ ಅದು ಏರ್ ಒಳಗಿತ್ತು ಪ್ರೊಜೆಕ್ಟೈಲ್ ಅದನ್ನ ನಾವು ಟೈಮ್ ಆಫ್ ಫ್ಲೈಟ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಎಕ್ಸ್ಪ್ರೆಷನ್ ಏನೈತಿ 2u ಸೈನ್ ಥೀಟಾ ಡಿವೈಡೆಡ್ ಬೈ g. ಗೈಸ್, ಈ 4 ಎಕ್ಸ್ಪ್ರೆಷನ್ಸ್ ಏನದಲ್ಲ ಅವು ಬಹಳ ಇಂಪಾರ್ಟೆಂಟ್ ಅದಾವ, ನಿಮ್ಗೆ 4 ಯಾವಾಗ್ಲೂ ನೆನಪಿನಾಗಿರ್ಬೇಕು. ಇನ್ನು ಕ್ವಶನ್ ಕೊಡೋದಾದ್ರೆ ಕ್ವಶನ್ ಒಳಗ ಒಂದು ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಕೊಟ್ಟಾರ. ಅವ್ರ ಏನ್ ಹೇಳ್ಯಾರಪ್ಪ ಅಂತಂದ್ರೆ ಹಾರಿಜಾಂಟಲ್ ರೇಂಜ್ ಮತ್ತ ಮ್ಯಾಕ್ಸಿಮಮ್ ಹೈಟ್ ಎರಡು ಈಕ್ವಲ್ ಅದಾವ ಅಂತ ಹೇಳಿ ಹೇಳ್ಯಾರ. ಆ ಕೇಸ್ ಒಳಗ ಆಂಗಲ್ ಆಫ್ ಪ್ರೊಜೆಕ್ಷನ್ ಅನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಈಗಲೇ ನಾವೇನ್ 4 ಫಾರ್ಮುಲಾಸ್ ಅನ್ನ ಡಿಸ್ಕಸ್ ಮಾಡಿದಿಲ್ಲ ಅದರೊಳಗೆ ಹಾರಿಜಾಂಟಲ್ ರೇಂಜ್ ಮತ್ತೆ ಮ್ಯಾಕ್ಸಿಮಮ್ ಹೈಟ್ ನ ಎಕ್ಸ್ಪ್ರೆಷನ್ಸ್ ಅನ್ನ ನೀವು ಇಕ್ವೇಟ್ ಮಾಡ್ಕೊಂಡು ಥೀಟಾ ವ್ಯಾಲ್ಯೂ ಅನ್ನ ಈಸಿಯಾಗಿ ಕಂಡು ಹಿಡಿಬಹುದು. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನ 2014 ರೊಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a projectile is fired from the surface of the earth with a velocity of 5 meter per second and angle theta with the horizontal.
Another projectile fired from another planet with a velocity of 3 meters per second at the same angle follows a trajectory which is identical with the trajectory of the projectile fired from the Earth. The value of the acceleration due to gravity on the planet is option number 1 3.5, option number 2 5.9, option number 3 16.3, option number 4 110.8. Here acceleration is in meter per second square and given that g is equal to 9.8 meter per second square. ಗೈಸ್ ಈ ಕ್ವಶನ್ ಕೂಡ ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆನೇ ಐತಿ. ಇಲ್ಲಿ ಅವ್ರು ಏನ್ ಹೇಳಕತ್ತಾರಪ್ಪ ಅಂತಂದ್ರೆ ಒಂದು ಪ್ರೊಜೆಕ್ಟೈಲ್ ಅನ್ನ ಫೈರ್ ಮಾಡ್ಯಾರ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಇಲ್ಲಿ ಸ್ಪೀಡ್ ಆಫ್ ಪ್ರೊಜೆಕ್ಷನ್ ಏನೈತಿ 5 ಮೀಟರ್ ಪರ್ ಸೆಕೆಂಡ್ ಐತಿ ಅಂಡ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಥೀಟಾ ಐತಿ. ನೆಕ್ಸ್ಟ್ ಇನ್ನೊಂದು ಪ್ರೊಜೆಕ್ಟೈಲ್ ಅನ್ನ ಬೇರೆ ಯಾವುದೋ ಪ್ಲಾನೆಟ್ ದಿಂದ ಫೈರ್ ಮಾಡ್ಯಾರ, ಅಲ್ಲಿ ಸ್ಪೀಡ್ ಆಫ್ ಪ್ರೊಜೆಕ್ಷನ್ ಏನೈತಿ 3 ಮೀಟರ್ ಪರ್ ಸೆಕೆಂಡ್ ಐತಿ, ಆಂಗಲ್ ಆಫ್ ಪ್ರೊಜೆಕ್ಷನ್ ಅಗೇನ್ ಅಲ್ಲಿ ಕೂಡ ಥೀಟಾ ಐತಿ. ನೆಕ್ಸ್ಟ್ ಅವ್ರು ಏನ್ ಹೇಳಕತ್ತಾರಪ್ಪ ಅಂತಂದ್ರೆ ಈ ಎರಡು ಪ್ರೊಜೆಕ್ಟೈಲ್ ಮೋಷನ್ ಅನ್ನ ನಾವು ಕಂಪೇರ್ ಮಾಡಿದ್ರೆ ಎರಡರದ್ದು ಟ್ರಾಜೆಕ್ಟರಿ ಸೇಮ್ ಐತೆ ಅಂತ ಹೇಳಿ ಹೇಳ್ಯಾರ. ಅಂದ್ರೆ path traveled by the projectile same ಐತೆ ಎರಡು ಕಡೆ. ಕ್ವಶನ್ ಏನಪ್ಪಾ ಅಂತಂದ್ರೆ if acceleration due to gravity is 9.8 meter per second square on the earth, then what is the acceleration due to gravity on that planet? Acceleration due to gravity value earth ನಾಗ 9.8 meter per second square ಇದ್ರೆ ಆ ಪ್ಲಾನೆಟ್ ಮೇಲೆ acceleration due to gravity value ಎಷ್ಟು ಐತಿ ಅನ್ನೋದನ್ನ ನಮಗೆ ಇಲ್ಲಿ ಕೇಳ. ಗೈಸ್ ಇಲ್ಲಿ ಅವ್ರು ನಮಗೆ ಮೇನ್ ಪಾಯಿಂಟ್ ಏನ್ ಹೇಳಕತ್ತಾರಪ್ಪ ಅಂತಂದ್ರೆ ಟ್ರಾಜೆಕ್ಟರೀಸ್ ಐಡೆಂಟಿಕಲ್ ಅದಾವ ಅಂತ ಹೇಳಿ ಹೇಳಕತ್ತಾರ. ಅಂದ್ರೆ ಪಾತ್ ಟ್ರಾವೆಲ್ಡ್ ಬೈ ದಿ ಪ್ರೊಜೆಕ್ಟೈಲ್ಸ್ ಈಸ್ ಸೇಮ್ ಇನ್ ಬೋತ್ ದಿ ಕೇಸಸ್ ಅಂತ ಹೇಳಿ ಹೇಳಕತ್ತಾರ. ನಾವೇನಂತ ಹೇಳಿ ತಿಳ್ಕೊಬಹುದು, ಇದರಿಂದ ರೇಂಜ್ ಕೂಡ ಸೇಮ್ ಐತಿ ಮತ್ತೆ ಮ್ಯಾಕ್ಸಿಮಮ್ ಹೈಟ್ ಕೂಡ ಸೇಮ್ ಐತಿ ಅಂತ ಹೇಳಿ ಅನ್ಕೋಬಹುದು. ನಾವು ಆಗ್ಲೇ ನೋಡಿದ್ವಿ ಮ್ಯಾಕ್ಸಿಮಮ್ ಹೈಟ್ಗೆ ಮತ್ತೆ ರೇಂಜಿಗೆ ಎಕ್ಸ್ಪ್ರೆಷನ್ಸ್ ಏನೇನದ ಅಂತ ಹೇಳಿ. ಅದ್ರೊಳಗೆ ಯಾವ್ದೋ ಒಂದು ನೀವು ಸೆಲೆಕ್ಟ್ ಮಾಡ್ರಿ, ಎರಡೂ ಕೇಸಸ್ಗೂ ಅದನ್ನ ಇಕ್ವೇಟ್ ಮಾಡ್ಕೋರಿ. ಅಂದ್ರೆ ನೀವು ರೇಂಜಿನ ಫಾರ್ಮುಲಾ ತಗೊಂಡ್ರೆ ರೇಂಜ್ ಫಾರ್ ಪ್ರೊಜೆಕ್ಟೈಲ್ ಆನ್ ದಿ ಅರ್ತ್, ರೇಂಜ್ ಫಾರ್ ಪ್ರೊಜೆಕ್ಟೈಲ್ ಆನ್ ದಿ ಅನದರ್ ಪ್ಲಾನೆಟ್, ಎರಡನ್ನ ಇಕ್ವೇಟ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ನೀವು ಆನ್ಸರ್ ನ ಕಂಡುಹಿಡಿಬಹುದು. ಅಂದ್ರೆ ಆನ್ ದಿ ಅರ್ತ್ ಇದ್ದಾಗ ಜಿ ವ್ಯಾಲ್ಯೂ ಒಳಗ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಗೊಳ್ಳಿ, ಅಂಡ್ ಇನ್ನೊಂದು ಆನ್ ದಿ ಅನದರ್ ಪ್ಲಾನೆಟ್ ಅದನ್ನ ಜಿ ಡ್ಯಾಶ್ ಅಂತ ಹೇಳಿ ತಗೋರಿ. ಸೊ ಎರಡನ್ನು ನೀವು ಇಕ್ವೇಟ್ ಮಾಡಿದಾಗ ಜಿ ಡ್ಯಾಶ್ ವ್ಯಾಲ್ಯೂನ ಈಸಿಯಾಗಿ ಕಂಡುಹಿಡಿಬಹುದು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನು ಕೂಡ 2014 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a particle is moving such that its position coordinates x, y are 2 meter, 3 meter at time t is equal to 0, 6 meter, 7 meter at time t is equal to 2 seconds, and 13 meter, 14 meter at time t is equal to 5 seconds. Average velocity vector from t is equal to 0 to t is equal to 5 seconds is option number 1 1 by 5 into bracket 13 I cap plus 14 j cap, option number 2 7 by 3 into bracket I cap plus j cap, option number 3 2 into bracket I cap plus j cap, option number 4 11 by 5 into bracket I cap plus j cap. ಗೈಸ್ ಇಲ್ಲಿ ಕ್ವಶನ್ ಒಳಗ ಒಂದು ಪಾರ್ಟಿಕಲ್ ನ ಪೊಸಿಷನ್ ಇನ ಕೋಆರ್ಡಿನೇಟ್ಸ್ ಅನ್ನ ಕೊಟ್ಟಾರ ಅಟ್ ಡಿಫರೆಂಟ್ ಇನ್ಸ್ಟೆನ್ಸಸ್ ಇನ್ ಟೈಮ್. ಅಟ್ ಟೈಮ್ t is equal to 0 ಪಾರ್ಟಿಕಲ್ ನ ಕೋಆರ್ಡಿನೇಟ್ಸ್ 2 ಮೀಟರ್, 3 ಮೀಟರ್, ಅಂಡ್ ಅಟ್ ಟೈಮ್ t is equal to 2 ಸೆಕೆಂಡ್ಸ್ ಪಾರ್ಟಿಕಲ್ ನ ಕೋಆರ್ಡಿನೇಟ್ಸ್ ಏನದವ 6 ಮೀಟರ್, 7 ಮೀಟರ್. ಅದೇ ರೀತಿ ಅಟ್ ಟೈಮ್ t is equal to 5 ಸೆಕೆಂಡ್ಸ್ ಅದರ ಕೋಆರ್ಡಿನೇಟ್ಸ್ 13 ಮೀಟರ್, 14 ಮೀಟರ್. ಇನ್ನು ನಾವೇನ್ ಕಂಡು ಹಿಡಿಬೇಕಪ್ಪ ಅಂತಂದ್ರೆ we need to find average velocity vector of this particle between time t is equal to 0 and time t is equal to 5 seconds. ಈ 5 ಸೆಕೆಂಡ್ಸ್ ನ ಜರ್ನಿ ಒಳಗ ಅದರ ಅವರೇಜ್ ವೆಲಾಸಿಟಿ ವೆಕ್ಟರ್ ಅನ್ನ ನಾವಿಲ್ಲಿ ಕಂಡುಹಿಡಿಯಬೇಕು. ಇಲ್ಲಿ ಆಪ್ಷನ್ಸ್ ಒಳಗೆ ನೀವು ನೋಡಿದ್ರೆ ಎಲ್ಲಾ ಆಪ್ಷನ್ಸ್ ವೆಕ್ಟರ್ ಫಾರ್ಮ್ ಒಳಗೆ ಇರೋದ್ರಿಂದ ಮೊದಲು ನಾವಿಲ್ಲಿ ಏನ್ ಮಾಡಬೇಕು, ಈ ಕೋಆರ್ಡಿನೇಟ್ಸ್ ಅನ್ನ ನಾವು ಪೊಸಿಷನ್ ವೆಕ್ಟರ್ ಫಾರ್ಮ್ ಒಳಗೆ ಬರ್ಕೋಬೇಕು. ಅಂದ್ರೆ ಅಟ್ ಟೈಮ್ t is equal to 0 ಪೊಸಿಷನ್ ವೆಕ್ಟರ್ r1 is equal to 2 i cap plus 3 j cap. ಅದೇ ರೀತಿ ಅಟ್ ಟೈಮ್ t is equal to 2 seconds ಪೊಸಿಷನ್ ವೆಕ್ಟರ್ r2 is equal to 6 i cap plus 7 j cap. ಇನ್ನು ಫೈನಲಿ ಅಟ್ ಟೈಮ್ t is equal to 5 seconds ಪೊಸಿಷನ್ ವೆಕ್ಟರ್ r3 is equal to 13 i cap plus 14 j cap. ಈ ಪೊಸಿಷನ್ ವೆಕ್ಟರ್ ಸಿಕ್ಕ ಮೇಲೆ ನಮಗೆ ಅವರೇಜ್ ವೆಲಾಸಿಟಿ ವೆಕ್ಟರ್ ಅನ್ನ ಈಸಿಯಾಗಿ ನಾವು ಕಂಡುಹಿಡಿಯಬಹುದು. ಯಾವ ರೀತಿ? ಅವರೇಜ್ ವೆಲಾಸಿಟಿ ವೆಕ್ಟರ್ is equal to ಫೈನಲ್ ಪೊಸಿಷನ್ ವೆಕ್ಟರ್ ಮೈನಸ್ ಇನಿಷಿಯಲ್ ಪೊಸಿಷನ್ ವೆಕ್ಟರ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಸೊ ವಿ ಅವರೇಜ್ is equal to r3 minus r1 divided by ಟೋಟಲ್ ಟೈಮ್ ಏನೈತಿ 5 seconds. ಇದನ್ನ ಮಾಡಿದ್ರೆ ನಿಮಗೆ ಇಲ್ಲಿ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನ 2015 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ the position vector of a particle r as a function of time is given by vector r is equal to 4 sin 2 pi t I cap plus 4 cos 2 pi t j cap, where r is in meters, t is in seconds, and I cap and j cap denote unit vectors along x and y directions respectively. Which one of the following statements is wrong for the motion of particle? Option number 1 magnitude of the velocity of particle is 8 meter per second. Option number 2 path of the particle is a circle of radius 4 meter. Option number 3 acceleration vector is along vector minus r. Option number 4 magnitude of acceleration vector is v square by r, where v is the velocity of particle. ಗೈಸ್ ಇಲ್ಲಿ ಕ್ವಶನ್ ಒಳಗ ಒಂದು ಪಾರ್ಟಿಕಲ್ ನ ಪೊಸಿಷನ್ ವೆಕ್ಟರ್ ಟೈಮ್ ಟು ಟೈಮ್ ಯಾವ ರೀತಿ ವೇರಿ ಆಗಕತ್ತೈತಿ ಅನ್ನೋದನ್ನ ಕೊಟ್ಟ. ಪೊಸಿಷನ್ ವೆಕ್ಟರ್ r is equal to 4 into sin 2 pi t I cap plus 4 into cos 2 pi t j cap.
ಇಲ್ಲಿ ಐ ಕ್ಯಾಪ್ ಅಂಡ್ ಜೆ ಕ್ಯಾಪ್ ಆರ್ ದಿ ಯೂನಿಟ್ ವೆಕ್ಟರ್ಸ್ ಅಲಾಂಗ್ ಎಕ್ಸ್ ಅಂಡ್ ವೈ ಆಕ್ಸಿಸ್. ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಪಾರ್ಟಿಕಲ್ ನ ಮೋಷನ್ಗೆ ಸಂಬಂಧಪಟ್ಟಂಗ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಒಳಗೆ ಯಾವ ಸ್ಟೇಟ್ಮೆಂಟ್ ರಾಂಗ್ ಐತಿ ಅನ್ನೋದನ್ನ ನಾವಿಲ್ಲಿ ಹೇಳಬಹುದು. ಈ ರೀತಿ ಕ್ವಶನ್ ಬಂದಾಗ ನಾವು 4 ಆಪ್ಷನ್ಸ್ ಅನ್ನ ವೆರಿಫೈ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ನಾವು ಮೊದಲು ಯಾವ ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಯಾವ ಆಪ್ಷನ್ ಅನ್ನ ವೆರಿಫೈ ಮಾಡ್ಲಿಕ್ಕೆ ನಮಗೆ ಕಡಿಮೆ ಇನ್ಫಾರ್ಮೇಶನ್ ಬೇಕು ಅಥವಾ ಲೆಸ್ ಕ್ಯಾಲ್ಕುಲೇಷನ್ ಇನ್ವಾಲ್ವ್ ಇರ್ತದೋ ಅಂತ ಆಪ್ಷನ್ ಅನ್ನ ನಾವು ಮೊದಲು ಇಲ್ಲಿ ವೆರಿಫೈ ಮಾಡಬೇಕು. ಗೈಸ್, ನೀವು ಇಲ್ಲಿ 4 ಆಪ್ಷನ್ಸ್ ಅನ್ನ ನೋಡಿದ್ರೆ ಅದರೊಳಗೆ 2ನೇ ಆಪ್ಷನ್ ಅನ್ನ ನೀವು ಮೊದಲು ಇಲ್ಲಿ ವೆರಿಫೈ ಮಾಡಬೇಕು. 2ನೇ ಆಪ್ಷನ್ ನಮಗೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ಪಾತ್ ಆಫ್ ದಿ ಪಾರ್ಟಿಕಲ್ ಇಸ್ ಅ ಸರ್ಕಲ್ ಆಫ್ ರೇಡಿಯಸ್ 4 ಮೀಟರ್ಸ್. ಅಂದ್ರೆ ಇಲ್ಲಿ ಸರ್ಕ್ಯುಲರ್ ಪಾತ್ ಒಳಗ ಪಾರ್ಟಿಕಲ್ ಮೂವ್ ಆಗಕತ್ತೈತಿ ಮತ್ತೆ ಆ ಸರ್ಕಲ್ ನ ರೇಡಿಯಸ್ 4 ಮೀಟರ್ ಐತೆ ಅಂತ ಹೇಳಿ 2ನೇ ಸ್ಟೇಟ್ಮೆಂಟ್ ನಮಗೆ ಇಲ್ಲಿ ಹೇಳಕತ್ತೈತಿ. ಇದನ್ನ ಹೆಂಗ್ ವೆರಿಫೈ ಮಾಡ್ತೀರಿ? ಕೊಟ್ಟಿರ್ತಕ್ಕಂಥ ಪೊಸಿಷನ್ ವೆಕ್ಟರ್ ಏನೈತಿ ಅದರ ಮ್ಯಾಗ್ನಿಟ್ಯೂಡ್ ಅನ್ನ ಕಂಡುಹಿಡಿಯಿರಿ. ಅದರ ಮ್ಯಾಗ್ನಿಟ್ಯೂಡ್ 4 ಮೀಟರ್ಸ್ ಬಂತಂದ್ರೆ ಇದು ಕರೆಕ್ಟ್ ಐತೆ ಅಂತ ಹೇಳರ್ಥ. ಅದು 4 ಮೀಟರ್ ಬರ್ಲಿಲ್ಲಪ್ಪ ಅಂತಂದ್ರೆ ಇದೇ ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಏನಾಗಕತ್ತಿಪ್ಪ ಅಂತಂದ್ರೆ, ಒಂದ್ ವೇಳೆ ಪಾರ್ಟಿಕಲ್ ನ ಪೊಸಿಷನ್ ವೆಕ್ಟರ್ ಏನೈತಿ ಅದರ ಡೈರೆಕ್ಷನ್ ಚೇಂಜ್ ಆಗಕತ್ತಿತ್ತು, ಅದ್ರ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗಕತ್ತಿಲ್ಪ ಅಂತಂದ್ರೆ ಅದರ ಅರ್ಥ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಒಳಗೆ ಐತೆ ಅಂತ ಹೇಳಿ ಅರ್ಥ. ಮತ್ತೆ ಅದರದ್ದು ರೇಡಿಯಸ್ ಅನ್ನ ನಾವು ರೇಡಿಯಸ್ ಆಫ್ ಪೊಸಿಷನ್ ವೆಕ್ಟರ್ ಕಂಡುಹಿಡಿಯುವ ಮೂಲಕ ಕಂಡುಹಿಡಿಯಬಹುದು. ಇನ್ನು 2ನೇದಾಗಿ ನೀವು ಆಪ್ಷನ್ ನಂಬರ್ 1 ನ ವೆರಿಫೈ ಮಾಡಿ. ಯಾಕಂದ್ರೆ ಅಲ್ಲಿ ವೆಲಾಸಿಟಿ ಬಗ್ಗೆ ಮಾತಾಡಕತ್ತಾರೆ, ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಬಗ್ಗೆ. ಈಗ ಪೊಸಿಷನ್ ವೆಕ್ಟರ್ ಐತೆ ನಮ್ಮ ಕಡೆ, ಅದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ವೆಲಾಸಿಟಿ ವೆಕ್ಟರ್ ಸಿಗ್ತೈತಿ. ಅದರಿಂದ ನಾವು ವೆಲಾಸಿಟಿ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಅನ್ನ ಕಂಡುಹಿಡಿಯಬಹುದು. ಸೊ ಇಟ್ ಇನ್ವಾಲ್ವ್ಸ್ ಲಿಟಲ್ ಲೆಸ್ ಕ್ಯಾಲ್ಕುಲೇಷನ್ ಕಂಪೇರ್ ಟು 3 and 4th ಆಪ್ಷನ್. ಇಲ್ಲಿ ನೀವು ಆದ್ಮೇಲೆ 3ನೇ ಆಪ್ಷನ್ ಹೋಗ್ರಿ, ಅಲ್ಲಿ ಅವರು ಎಕ್ಸಲರೇಷನ್ ವೆಕ್ಟರ್ ಬಗ್ಗೆ ಮಾತಾಡಕತ್ತಾರೆ. ಸೊ ಇಲ್ಲಿ 2 ಆಪ್ಷನ್ಸ್ ಅನ್ನ ನೀವು ಚೆಕ್ ಮಾಡೋ ಮುಂದೆ ವೆಲಾಸಿಟಿ ವೆಕ್ಟರ್ ಕೂಡ ಕಂಡುಹಿಡಿದಿರ್ತೀವಿ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಎಕ್ಸಲರೇಷನ್ ವೆಕ್ಟರ್ ನ ಕಂಡುಹಿಡಿಯಬಹುದು. ವೆಲಾಸಿಟಿ ವೆಕ್ಟರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಿಮಗೆ ಎಕ್ಸಲರೇಷನ್ ವೆಕ್ಟರ್ ಸಿಗ್ತೈತಿ. ಇನ್ನು ಅದರ ಡೈರೆಕ್ಷನ್ ಪೊಸಿಷನ್ ವೆಕ್ಟರ್ ನ ಅಪೋಸಿಟ್ ಡೈರೆಕ್ಷನ್ ಐತೆ ಅಂತ ಹೇಳಿ ನೀವು ಇಲ್ಲಿ ವೆರಿಫೈ ಮಾಡಬಹುದು. ಇದಾದ್ಮೇಲೆ 4th ಆಪ್ಷನ್ ಅನ್ನ ನೀವು ವೆರಿಫೈ ಮಾಡಬೇಕು, ವಿಚ್ ಇಸ್ ಟಾಕಿಂಗ್ ಅಬೌಟ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸಲರೇಷನ್. ಎಕ್ಸಲರೇಷನ್ ವೆಕ್ಟರ್ ಸಿಕ್ಕ ಮೇಲೆ ಅದರ ಮ್ಯಾಗ್ನಿಟ್ಯೂಡ್ ಅನ್ನ ನೀವು ವೆರಿಫೈ ಮಾಡಬಹುದು. ಈ ರೀತಿ ನೀವು ಸ್ಟ್ರಾಟಜಿಕಲಿ ಆಪ್ಷನ್ಸ್ ಅನ್ನ ವೆರಿಫೈ ಮಾಡೋ ಮೂಲಕ ಟೈಮ್ ಅನ್ನ ಸೇವ್ ಮಾಡಬಹುದು. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕ್ವಶನ್ ಅನ್ನ 2016 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, in the given figure a equal to 15 meter per second square represents the total acceleration of a particle moving in the clockwise direction in a circle of radius r equal to 2.5 meter at a given instant of time. The speed of the particle is option number 1 4.5 meter per second, option number 2 5.0 meter per second, option number 3 5.7 meter per second, option number 4 6.2 meter per second. ಗೈಸ್, ಇಲ್ಲಿ ಕ್ವಶನ್ ಒಳಗ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಒಳಗ ಮೂವ್ ಆಗಕತ್ತೈತಿ. ಮತ್ತೇನ್ ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ, ಯಾವುದೋ ಒಂದು ಇನ್ಸ್ಟಂಟ್ ಆಫ್ ಟೈಮ್ ಒಳಗ ಈ ಪಾರ್ಟಿಕಲ್ ನ ಟೋಟಲ್ ಎಕ್ಸಲರೇಷನ್ ಅಥವಾ ನೆಟ್ ಎಕ್ಸಲರೇಷನ್ ಅನ್ನ ಕೊಟ್ಟಾರೆ. ಅದ್ರ ಮ್ಯಾಗ್ನಿಟ್ಯೂಡ್ ಎಷ್ಟೈತಿ? 15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನು ಡೈರೆಕ್ಷನ್ ನೀವು ಫಿಗರ್ ದಿಂದ ಫೈಂಡ್ ಔಟ್ ಮಾಡಬಹುದು. ಕ್ವಶನ್ ಏನಪ್ಪಾ ಅಂತಂದ್ರೆ, ಆ ಇನ್ಸ್ಟಂಟ್ ಆಫ್ ಟೈಮ್ ಒಳಗ ಈ ಪಾರ್ಟಿಕಲ್ ನ ಸ್ಪೀಡ್ ಎಷ್ಟೈತಿ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಗೈಸ್, ಅದಕ್ಕಾಗಿ ನಾವು ಈ ನೆಟ್ ಎಕ್ಸಲರೇಷನ್ ಅಥವಾ ಟೋಟಲ್ ಎಕ್ಸಲರೇಷನ್ ಅನ್ನ 2 ಕಂಪೋನೆಂಟ್ಸ್ ಆಗಿ ರಿಸಾಲ್ವ್ ಮಾಡ್ಕೋತೀವಿ. ಆ 2 ಕಂಪೋನೆಂಟ್ಸ್ ಯಾವ? ಮೊದಲನೇ ಕಂಪೋನೆಂಟ್ ಟ್ಯಾಂಜೆನ್ಷಿಯಲ್ ಎಕ್ಸಲರೇಷನ್ ಅಥವಾ ಲೀನಿಯರ್ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಇದರ ಡೈರೆಕ್ಷನ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯ ಡೈರೆಕ್ಷನ್ ಕಡೆ ಇರ್ತದೆ, ಅಂದ್ರೆ ಟ್ಯಾಂಜೆಂಟ್ ಟು ಅ ಸರ್ಕಲ್ ಇದರ ಡೈರೆಕ್ಷನ್ ಇರ್ತದೆ. ಇದು ಯಾವಾಗಿರುತ್ತಪ್ಪ ಅಂತಂದ್ರೆ, ಒಂದು ವೇಳೆ ಪಾರ್ಟಿಕಲ್ ನ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಚೇಂಜ್ ಆತಪ್ಪ ಅಂತಂದ್ರೆ ಈ ಎಕ್ಸಲರೇಷನ್ ಬರ್ತದೆ. ಇದಕ್ಕೆ ಫಾರ್ಮುಲಾ ಏನೈತಿ? dv/dt. ಇನ್ನು 2ನೇ ಕಂಪೋನೆಂಟ್ ಏನಪ್ಪಾ ಅಂತಂದ್ರೆ ರೇಡಿಯಲ್ ಆರ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್. ಇದರ ಡೈರೆಕ್ಷನ್ ಟುವರ್ಡ್ಸ್ ದಿ ಸೆಂಟರ್ ಇರ್ತೈತಿ ಅಲಾಂಗ್ ದಿ ರೇಡಿಯಸ್. ಇದು ಯಾವಾಗಿರುತ್ತಪ್ಪ ಅಂತಂದ್ರೆ, ಒಂದು ಪಾರ್ಟಿಕಲ್ ನ ಡೈರೆಕ್ಷನ್ ಚೇಂಜ್ ಆದಾಗ ಬರ್ತಕ್ಕಂಥ ಎಕ್ಸಲರೇಷನ್ ಅನ್ನ ನಾವು ಸೆಂಟ್ರಿಪಿಟಲ್ ಅಥವಾ ರೇಡಿಯಲ್ ಎಕ್ಸಲರೇಷನ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಎಕ್ಸ್ಪ್ರೆಷನ್ ಏನೈತಿ? v²/r. v ಇಸ್ ದಿ ಇನ್ಸ್ಟಂಟೇನಿಯಸ್ ಸ್ಪೀಡ್, r ಅಂತಂದ್ರೆ ಇಲ್ಲಿ ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಇಲ್ಲಿ ನಮಗ ಈ ರೇಡಿಯಲ್ ಎಕ್ಸಲರೇಷನ್ ಅಥವಾ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ನಮ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ. ಸೊ ಇಲ್ಲಿ ಬೇಸಿಕಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ, ನಾವು ಫಿಗರ್ ದಿಂದ ರೇಡಿಯಲ್ ಅಥವಾ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅನ್ನ ಫೈಂಡ್ ಔಟ್ ಮಾಡ್ಕೋತೀವಿ. ಅದನ್ನ ನಾವು v²/r ಗೆ ಈಕ್ವೇಟ್ ಮಾಡ್ಕೋತೀವಿ. ಈ ರೀತಿ ನಮಗ ವಿ ವ್ಯಾಲ್ಯೂ ಅಥವಾ ಇನ್ಸ್ಟಂಟೇನಿಯಸ್ ಸ್ಪೀಡ್ ವ್ಯಾಲ್ಯೂ ಅನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಅನ್ನು ಕೂಡ 2016 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಇಫ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಸಮ್ ಆಫ್ 2 ವೆಕ್ಟರ್ಸ್ ಇಸ್ ಈಕ್ವಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ಆಫ್ 2 ವೆಕ್ಟರ್ಸ್, ದಿ ಆಂಗಲ್ ಬಿಟ್ವೀನ್ ದೀಸ್ ವೆಕ್ಟರ್ಸ್ ಈಸ್ ಆಪ್ಷನ್ ನಂಬರ್ 1 45 ಡಿಗ್ರಿ, ಆಪ್ಷನ್ ನಂಬರ್ 2 180 ಡಿಗ್ರಿ, ಆಪ್ಷನ್ ನಂಬರ್ 3 0 ಡಿಗ್ರಿ, ಆಪ್ಷನ್ ನಂಬರ್ 4 90 ಡಿಗ್ರಿ. ಗೈಸ್, ಇಲ್ಲಿ ಕ್ವಶನ್ ಒಳಗೆ ಏನ್ ಹೇಳ್ಯಾರಪ್ಪ ಅಂತಂದ್ರೆ, 2 ವೆಕ್ಟರ್ಸ್ ಅನ್ನ ಸಮ್ ಮಾಡಿದಾಗ ಬರ್ತಕ್ಕಂತ ರಿಸಲ್ಟೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಇಸ್ ಈಕ್ವಲ್ ಟು ಅವೇ 2 ವೆಕ್ಟರ್ಸ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಬರ್ತಕ್ಕಂತ ರಿಸಲ್ಟೆಂಟ್ ನ ಮ್ಯಾಗ್ನಿಟ್ಯೂಡ್ ಸೇಮ್ ಐತೆ ಅಂತ ಹೇಳಿ ಹೇಳ್ಯಾರ. ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಸಮ್ ಆಫ್ 2 ವೆಕ್ಟರ್ಸ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ಆಫ್ ದಿ ಸೇಮ್ 2 ವೆಕ್ಟರ್ಸ್ ಅಂತ ಹೇಳಿ ಹೇಳ್ಯಾರ. ಈ ತರ ಇದ್ದಾಗ ಆ 2 ವೆಕ್ಟರ್ಸ್ ಮಧ್ಯೆ ಇರತಕ್ಕಂತ ಆಂಗಲ್ ಅನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಸಮ್ ಆಫ್ 2 ವೆಕ್ಟರ್ಸ್ ನಮ್ಮ ಕಡೆ ಫಾರ್ಮುಲಾ ಏನೈತಿ? √a² + b² + 2ab cos θ. ಇಲ್ಲಿ a and b are 2 vectors and theta is the angle between 2 vectors.
ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅವೇ ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ವೆಕ್ಟರ್ಸ್ ಇನ್ ಫಾರ್ಮುಲಾ ಏನೈತಿ ಅಂಡರ್ ರೂಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಕಾಸ್ ಥೀಟಾ ಐತಿ. ಇಲ್ಲಿ ನಾವು ಜಸ್ಟ್ ಏನ್ ಮಾಡಬೇಕು, ಎರಡನ್ನ ಈಕ್ವೇಟ್ ಮಾಡ್ಕೋಬೇಕು. ಮೊದಲಿಗೆ ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಎರಡು ಕಡೆ, ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ಆನ್ಸರ್ ಫಾರ್ ದಿ ಥೀಟಾ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 8. ಈ ಕ್ವಶನ್ ಅನ್ನ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ x and y coordinates of the particle at any time are x is equal to 5t minus 2t square and y is equal to 10t respectively, where x and y are in meters and t is in seconds. The acceleration of the particle at t is equal to 2 seconds is option number 1 0, option number 2 5 meter per second square, option number 3 minus 4 meter per second square, option number 4 minus 8 meter per second square. ಗೈಸ್ ಇಲ್ಲಿ ಕ್ವಶನ್ ಒಳಗ ಒಂದು ಪಾರ್ಟಿಕಲ್ ನ x ಮತ್ತು y ಕೋಆರ್ಡಿನೇಟ್ಸ್ ಅನ್ನ ಕೊಟ್ಟಾರ. x is equal to 5t minus 2t square, y is equal to 10t. ಇಲ್ಲಿ t ಅಂದ್ರೆ ಟೈಮ್, ಇದರಿಂದ ನಮ್ಗೆ ಏನು ಗೊತ್ತಾಗುತ್ತಾ, x ಮತ್ತು y ಕೋಆರ್ಡಿನೇಟ್ಸ್ ಇಲ್ಲಿ ಟೈಮ್ ಟು ಟೈಮ್ ಚೇಂಜ್ ಆಗಕತ್ತ, ಅಂದ್ರೆ ಆಬ್ಜೆಕ್ಟ್ ಇಸ್ ಇನ್ ಮೋಷನ್ ಅಂತ ಹೇಳಿ ಇದರ ಅರ್ಥ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಫೈಂಡ್ ಎಕ್ಸಲರೇಷನ್ ಆಫ್ ದಿಸ್ ಪಾರ್ಟಿಕಲ್ ಅಟ್ t is equal to 2 seconds. ಸೊ ಅದಕ್ಕಾಗಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಇಲ್ಲಿ x ಕೋಆರ್ಡಿನೇಟ್ ಅಂತಂದ್ರೇನು, x ಕಂಪೋನೆಂಟ್ ಆಫ್ ದಿ ಪೊಸಿಷನ್ ವೆಕ್ಟರ್, y ಕೋಆರ್ಡಿನೇಟ್ ಅಂತಂದ್ರೇನು, y ಕಂಪೋನೆಂಟ್ ಆಫ್ ದಿ ಪೊಸಿಷನ್ ವೆಕ್ಟರ್. ಸೊ x ಕಂಪೋನೆಂಟ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಮಗೆ ವೆಲಾಸಿಟಿ x ಕಂಪೋನೆಂಟ್ ಸಿಗ್ತೈತಿ. ಅದೇ ರೀತಿ y ಕಂಪೋನೆಂಟ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ x ವೆಲಾಸಿಟಿ ದ y ಕಂಪೋನೆಂಟ್ ಸಿಗ್ತೈತಿ. ಅಗೇನ್ ಮತ್ತೊಮ್ಮೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಅಂದ್ರೆ ಡಬಲ್ ಡಿಫರೆನ್ಶಿಯೇಟ್ ಮಾಡಿದ್ರೆ x ಅನ್ನ ನಮಗೆ ಎಕ್ಸಲರೇಷನ್ x ಕಂಪೋನೆಂಟ್ ಸಿಗ್ತೈತಿ, ಮತ್ತೆ ಡಬಲ್ ಡಿಫರೆನ್ಶಿಯೇಟ್ ಮಾಡಿದ್ರೆ y ಅನ್ನ ನಮಗೆ ಎಕ್ಸಲರೇಷನ್ y ಕಂಪೋನೆಂಟ್ ಸಿಗ್ತೈತಿ. ಸೊ ಇದರಿಂದ ನಮಗೆ ಎಕ್ಸಲರೇಷನ್ ಮ್ಯಾಗ್ನಿಟ್ಯೂಡ್ ಅನ್ನ ಕಂಡುಹಿಡ್ಕೋಬಹುದು. ಹೆಂಗ ಅಂಡರ್ ರೂಟ್ x ಕಂಪೋನೆಂಟ್ ಸ್ಕ್ವೇರ್ ಪ್ಲಸ್ y ಕಂಪೋನೆಂಟ್ ಸ್ಕ್ವೇರ್. ಸೊ ಅದ್ರ ಒಳಗೆ ನಾವು t ಈಕ್ವಲ್ ಟು 2 ಸೆಕೆಂಡ್ಸ್ ಅನ್ನ ತುಂಬಿದ್ರೆ ನಮಗೆ t ಈಕ್ವಲ್ ಟು 2 ಸೆಕೆಂಡ್ಸ್ ಗೆ ಎಕ್ಸಲರೇಷನ್ ಮ್ಯಾಗ್ನಿಟ್ಯೂಡ್ ಎಷ್ಟೈತೆ ಅಂತ ಹೇಳಿ ಗೊತ್ತಾಗುತ್ತೆ. ಗೈಸ್ ಇಲ್ಲಿಗೆ ಇವತ್ತಿನ ನನ್ನ ಡಿಸ್ಕಷನ್ ಅನ್ನ ಮುಗಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. So guys, thanks for watching and stay tuned for the next video.